ಶ್ರೀ ಗುರುಭ್ಯೋ ನಮಃ. ಹರಿವಂಶದ ವಿಷ್ಣು ಪರ್ವದ ಸಮಾಪ್ತಿ ನಿನ್ನೆ ಆಗಿತ್ತು. ಉಷಾದೇವಿ ಮತ್ತು ಅನಿರುದ್ಧರ ಪರಿಣಯದ ಬಳಿಕ ಕೃಷ್ಣ ಅವರನ್ನ ಕರೆದುಕೊಂಡು ದ್ವಾರಕಾನಗರಕ್ಕೆ ಬಂದದ್ದು, ಅಲ್ಲಿ ಮಹೋತ್ಸವ ನಡೆದದ್ದು. ಕೃಷ್ಣನ ಎಲ್ಲ ಮಹಿಷಿಯರು ಮತ್ತು ಆತನ ಸೊಸೆಯಂದಿರು ನೂತನ ವಧುವಾದಂಥ ಉಷಾದೇವಿಯನ್ನು ತಮ್ಮ ತಮ್ಮ ಮನೆಗಳಿಗೆ ಕರೆಸಿಕೊಂಡು ಬಂದು ಅವಳಿಗೆ ಸತ್ಕಾರವನ್ನು ಮಾಡಿದ್ದು ಇತ್ಯಾದಿ ಘಟನೆಗಳನ್ನು ನಾವು ನೋಡಿದ್ವಿ. ಭಾಗವತದ ದಶಮಸ್ಕಂದದ 78ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಕಥೆಗಳನ್ನು ನಾವು ಈಗ ಇನ್ನು ಮುಂದೆ ನೋಡಬೇಕು. ಆ ದಶಮಸ್ಕಂದದ 78ನೇ ಅಧ್ಯಾಯದಲ್ಲಿ ಈ ಹಿಂದೆ ಶಿಶುಪಾಲನ ವಧೆ ಆಗಿದ್ದ ಕಥೆ ಹಿಂದೆ ಇದೆ. ಶಿಶುಪಾಲನ ಸ್ನೇಹಿತನಾದಂತಹ ದಂತವಕ್ರ ಮತ್ತು ವಿದೂರಥ ಅವರ ಸಂಹಾರದ ಬಗ್ಗೆ ಹಿಂದೆ ಬಂದಿತ್ತು. ಶಿಶುಪಾಲನ ವಧೆ ಆಗಿದ್ದನ್ನು ಕೇಳಿ ಅದನ್ನು ಸಹಿಸಿದಂತಹ ದಂತವಕ್ರ ಮತ್ತು ವಿದೂರಥ ಕೃಷ್ಣನ ಮೇಲೆ ದಂಡೆತ್ತಿ ಬಂದರು. ಕೃಷ್ಣ ಅವರನ್ನ ಯಮಸದನ ಕತ್ತಿದ ಅನ್ನುವಲ್ಲಿಗೆ ಕಥೆ ಮುಂದುವರೆದಿತ್ತು 78ನೇ ಅಧ್ಯಾಯದಲ್ಲಿ. ಅದಾದ ಬಳಿಕ ಕೃಷ್ಣ ತಾನು ತೋರಿಸಿದಂತಹ ಹೆಚ್ಚಿನ ಲೀಲೆಗಳನ್ನೇನಿಲ್ಲ. ಮಹಾಭಾರತದ ಯುದ್ಧದಲ್ಲಿ ಕೌರವರ ಪಾಂಡವರ ನಡುವೆ ಯುದ್ಧದಲ್ಲಿ ಆತ ಪಾಲ್ಗೊಂಡು ಪಾಂಡವರಿಗೆ ಜಯವನ್ನು ದೊರಕಿಸಿಕೊಂಡಂತ ಘಟನೆ ಬಿಟ್ಟರೆ ಹೆಚ್ಚಿನ ಮಹತ್ವದ ಘಟನೆ ಏನಿಲ್ಲ. ಕೌರವರಿಗೂ ಪಾಂಡವರಿಗೂ ಯುದ್ಧಕ್ಕಾಗಿ ಸಿದ್ಧತೆಗಳು ಆಗುತ್ತವೆ ಎನ್ನುವ ಸುದ್ದಿ ಬಲರಾಮ ಮತ್ತು ಕೃಷ್ಣರಿಬ್ಬರಿಗೂ ತಿಳಿಯಿತು. ಕೃಷ್ಣ ತಾನು ಕ್ರಿಯಾತ್ಮಕವಾಗಿ ಆ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ರೂ ಅರ್ಜುನನಿಗೆ ಸಹಾಯಕನಾಗಿ ಆತನಿಗೆ ಸಾರಥಿಯಾಗಿ ಮುಂದುವರಿಯುವುದನ್ನು ಅಪೇಕ್ಷೆ ಪಟ್ಟ. ಆದರೆ ಬಲರಾಮ ಆ ಯುದ್ಧದ ವಾರ್ತೆಯನ್ನು ಕೇಳಿ ಯಾರೊಬ್ಬರ ಪಕ್ಷವನ್ನು ವಹಿಸಲಿಕ್ಕೆ ಅಪೇಕ್ಷೆ ಇಲ್ಲದವನಾಗಿ ತೀರ್ಥಯಾತ್ರೆ ಮಾಡಬೇಕು ಅನ್ನೋ ನೆಪದಿಂದ ಅಲ್ಲಿಂದ ಹೊರಟು ಬಿಟ್ಟ. ಮೊದಲು ಆ ದ್ವಾರಕಾನಗರದ ಸಮೀಪದಲ್ಲಿದ್ದಂತಹ ಪ್ರಭಾಸ ಕ್ಷೇತ್ರಕ್ಕೆ ಬಂದು ವಿಧಿವತ್ತಾಗಿ ಸ್ನಾನ ಮಾಡಿ ದೇವ ಪಿತೃಗಳನ್ನ ಪೂಜೆ ಮಾಡಿ ತರ್ಪಣ ಕೊಟ್ಟ, ಅನ್ನದಾನಾದಿಗಳನ್ನ ಮಾಡಿದ. ಮುಂದೆ ತನ್ನ ಹಿಂಬಾಲಕರಾದಂತಹ ಕೆಲವು ಜ್ಞಾನಶ್ರೇಷ್ಠರಾದಂತಹ ಬ್ರಾಹ್ಮಣರೊಡಗೂಡಿ ಪಶ್ಚಿಮ ವಾಹಿನಿಯಾದಂತಹ ಸರಸ್ವತಿ ನದಿಯ ತೀರಕ್ಕೆ ಹೋದ. ಸ್ನಾನ ಕರ್ಮ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದೆ ಪೃಥೂದಕ, ತ್ರಿತಕೂಪ, ಸುದರ್ಶನ ತೀರ್ಥ, ವಿಶಾಲ ತೀರ್ಥ, ಬ್ರಹ್ಮತೀರ್ಥ, ಚಕ್ರತೀರ್ಥ ಮೊದಲಾದಂತಹ ಕ್ಷೇತ್ರಗಳನ್ನ ಆತ ಪ್ರಯಾಣ ಮಾಡಿದ. ಪೂರ್ವವಾಹಿನಿಯಾದಂತಹ ಸರಸ್ವತಿ ತೀರಕ್ಕೆ ಅಲ್ಲಿಗೆ ಬಂದ. ಸ್ನಾನ ತರ್ಪಣಾದಿಗಳನ್ನ ಯಥಾವಿಧಿಯಾಗಿ ಮುಗಿಸಿದ. ಮುಂದೆ ಆ ಬ್ರಾಹ್ಮಣರೊಂದಿಗೆ ಯಮುನಾ ನದಿಯ ತೀರ ಮತ್ತು ಗಂಗಾ ನದಿಯ ತೀರದಲ್ಲಿದ್ದಂತಹ ಅನೇಕ ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡ. ಮುಂದೆ ನೈಮಿಷಾರಣ್ಯದ ಪ್ರಯಾಣವನ್ನು ಮಾಡಿದ. ಆ ನೈಮಿಷಾರಣ್ಯದಲ್ಲಿ ದೀರ್ಘಕಾಲದ ಒಂದು ಸತ್ರದ ಸಂಕಲ್ಪವನ್ನ ಆ ಮಹರ್ಷಿಗಳು ಮಾಡಿಕೊಂಡಿದ್ರು. ಸತ್ರ ಅಂದ್ರೆ ಏನು ಅಂತ ಹಿಂದೊಮ್ಮೆ ಹೇಳಿದ್ದೆ. ಯಜ್ಞ ಅಂದ್ರೆ ಅಲ್ಪ ಕಾಲದಲ್ಲಿ ನಡೆಯುವಂತಹ ಯಜ್ಞ, ಸತ್ರ ಅಂದ್ರೆ ಸುದೀರ್ಘ ಕಾಲದಲ್ಲಿ ನಡೆಯುವಂತಹ ಯಜ್ಞ. ಅನೇಕ ಜನ ಯಜಮಾನರು, ಅನೇಕ ಜನ ಪುರೋಹಿತರು. ಈಗ ಪುರೋಹಿತರಾದವರು ಮುಂದೊಮ್ಮೆ ಯಜಮಾನರು, ಆವಾಗ ಯಜಮಾನರಾದವರು ಈಗ ಪುರೋಹಿತರು. ಈ ರೀತಿಯಾಗಿ ನಡೆಸುವಂತ ಸುದೀರ್ಘ ಕಾಲದ ಯಜ್ಞವನ್ನ ಸತ್ರ ಅಂತ ಕರೀತಾರೆ. ಆ ಸತ್ರದ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಿದ್ದಂತಹ ಮಹರ್ಷಿಗಳು ಬಲರಾಮ ಬಂದಿದ್ದು ನೋಡಿ ತಮ್ಮ ಆಸನಗಳಿಂದ ಎದ್ದರು. ಆತನನ್ನು ಯಥಾಯೋಗ್ಯವಾಗಿ ಸ್ವಾಗತಿಸಿದರು. ಅವನ ಪರಿವಾರವನ್ನು ಕೂಡ ಸತ್ಕಾರ ಮಾಡಿದರು. ಬಲರಾಮನು ಕೂಡ ತನ್ನ ಆಸನವನ್ನು ಸ್ವೀಕಾರ ಮಾಡಿದ. ಅಲ್ಲಿ ಅವನಿಗೆ ಆಶ್ಚರ್ಯ ಏನಾಯ್ತು ಅಂದ್ರೆ ಆ ಋಷಿಗಳಾದವರೆಲ್ಲ ಕೆಳಗೆ ಕೂತಿದ್ರು ಮತ್ತು ಆ ಋಷಿಗಳಿಗೆ ಪುರಾಣ ಪ್ರವಚನವನ್ನು ಮಾಡೋದಕ್ಕಾಗಿ ವೇದವ್ಯಾಸರ ಶಿಷ್ಯನಾದಂಥ ರೋಮಹರ್ಷಣ ಅಥವಾ ಲೋಮಹರ್ಷಣ ಅಥವಾ ಸೂತ ಪುರಾಣಿಕ ಅಂತ ಒಂದು ಕರೀತಾರೆ, ಅವ್ರ ಮೇಲೆ ಕೂತಿದ್ರು, ವ್ಯಾಸಪೀಠದ ಮೇಲೆ ಕೂತಿದ್ರು. ಉಳಿದವರು ಋಷಿಗಳೆಲ್ಲ ಕೆಳಗೆ ಕೂತಿದ್ರು. ನಿನ್ನೆ ದಿವಸ ಅದನ್ನು ಹೇಳಿದ್ದೆ, ಅವರು ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದವರಲ್ಲ, ಆದರೂ ಅವ್ರ ಮೇಲೆ ಕೂತಿದ್ರು. ಅವರ ಕಡೆಯಿಂದ ಪುರಾಣ ಪ್ರವಚನವನ್ನು ಕೇಳುವುದಕ್ಕಾಗಿ ಋಷಿಗಳೆಲ್ಲ ಕೆಳಗೆ ಕೂತಿದ್ರು. ಮತ್ತು ಸಂಪ್ರದಾಯಕ್ಕನುಸಾರವಾಗಿ ಯಾರೇ ಬಂದರೂ ವ್ಯಾಸಪೀಠದಲ್ಲಿ ಕುಳಿತಂಥ ಪುರಾಣ ವಾಚಕ ಏನಿರ್ತಾನೆ ಆತ ಹೇಳಬಾರ್ದು, ಹೇಳಬೇಕಾಗಿಲ್ಲ ಮತ್ತು ಬಂದವರಿಗೆ ನಮಸ್ಕಾರ ಕೂಡ ಮಾಡಬೇಕಾಗಿಲ್ಲ. ಇದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಬಲರಾಮನಿಗೆ. ಹಿಂದೊಮ್ಮೆ ಹರಿವಂಶದ ಪ್ರವಚನದ ಮಹತ್ವದ ವರ್ಣನೆಯನ್ನ, ಹರಿವಂಶದ ಮಹತ್ವವನ್ನು ಹೇಳುವಾಗ ಅದನ್ನು ಹೇಳಿದ್ದೆ. ವ್ಯಾಸಾಸನ ಗತನಾದಂತಹ ಪುರಾಣ ವಾಚಕನಾದ ಪಂಡಿತ ಬೇರೆ ಯಾರಿಗೂ ನಮಸ್ಕಾರ ಮಾಡಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ ಕೂಡ ಅಂತ ಬಂದಿತ್ತು. ಆ ಸಂಪ್ರದಾಯಕ್ಕನುಸಾರವಾಗಿ ಅಲ್ಲಿ ಕೂದಂತಹ ಲೋಮಹರ್ಷಣ ಮೇಲೆ ಹೇಳಲಿಲ್ಲ, ಬಲರಾಮನಿಗೆ ನಮಸ್ಕಾರ ಮಾಡಲಿಲ್ಲ.
ಆದರೆ ಬಲರಾಮ ಕುಪಿತನಾಗಿ ಗುಡುಗಿದ. ಮುಂದೆ ಹೇಳಿದಂತೆ, ಈ ಲೋಮಹರ್ಷಣ ಪ್ರತಿಲೋಮ ಜಾತಿಯಲ್ಲಿ ಹುಟ್ಟಿದ್ದಾನೆ. ಬ್ರಾಹ್ಮಣರಾದವರು ಮತ್ತು ಧರ್ಮರಕ್ಷಕರಾದಂತಹ ನಾವು ಕ್ಷತ್ರಿಯರು ಕೆಳಗೆ ಕೂತಿದ್ದೇವೆ, ಆದ್ರೆ ಈತ ಉನ್ನತ ಪೀಠದಲ್ಲಿ ಕೂತಿದ್ದಾನೆ. ಈ ಮೂರ್ಖನಿಗೆ ಮರಣ ದಂಡನೆಯನ್ನು ಕೊಡಬೇಕು, ಮಾಡಬಾರದಂತ ಅಪರಾಧವನ್ನು ಮಾಡಿದ್ದಾನೆ ಅಂತ ಬಲರಾಮ ಗುಡುಗಿದ. ಭಗವಾನ್ ವ್ಯಾಸ ಮಹರ್ಷಿಗಳ ಶಿಷ್ಯನಾಗಿ ಅವರಿಂದ ಇತಿಹಾಸ ಪುರಾಣಗಳನ್ನ, ಧರ್ಮಶಾಸ್ತ್ರಗಳನ್ನೆಲ್ಲ ಈತ ಹಲವಾರು ಬಾರಿ ಅಧ್ಯಯನ ಮಾಡಿದ್ದಾನೆ. ಮನಸ್ಸಿನ ಮೇಲೆ ಈತನಿಗೆ ಸಂಯಮವೇ ಇಲ್ಲದಂತಾಗಿದೆ. ದುರಹಂಕಾರಿಯಾಗಿದ್ದಾನೆ ಇವನು. ಕಲಿತಿರುವ ವಿದ್ಯೆಗೆ ಅನುಗುಣವಾಗಿ ಇವನಿಗೆ ವಿನಯ ಇರಬೇಕಾಗಿತ್ತು. ತಾನೇ ಪಂಡಿತ ಅಂತ ಭಾವಿಸಿದ್ದಾನೆ. ಒಬ್ಬ ನಟ ಏನಿರ್ತಾನಲ್ಲ, ಆ ನಟ ರಾಜನ ವೇಷ ಹಾಕಿದ್ರು, ಭಿಕ್ಷುಕನ ವೇಷ ಹಾಕಿದ್ರು, ಅವೆಲ್ಲ ಕೇವಲ ನಟನೆಯೇ. ವಾಸ್ತವಿಕವಾಗಿ ಆತ ನಟನೂ ಅಲ್ಲ, ಭಿಕ್ಷುಕನೂ ಅಲ್ಲ. ಹಾಗೆ ಈ ಲೋಮಹರ್ಷಣನು ಕೂಡ ಕೇವಲ ನಟನೆಗಾಗಿ ಪುರಾಣ ಪ್ರವಚನವನ್ನು ಮಾಡ್ತಾ ಇರುವಂತ ಕಾಣಿಸ್ತದೆ. ಅವನಿಗೆ ಅದರ ಒಳಗಿನ ಆ ಜ್ಞಾನದಿಂದ ಬರಬೇಕಾದಂತಹ ಸಂಯಮವಾಗಲಿ ವಿನಯವಾಗಲಿ ಬಂದಿಲ್ಲ ಇವನಿಗೆ. ಇವನಿಗೂ ಯಾವ ಲಾಭವೂ ಇಲ್ಲ, ಇವನು ಪುರಾಣ ಪ್ರವಚನವನ್ನು ಕೇಳಿದವರಿಗೂ ಯಾವ ಲಾಭವೂ ಇಲ್ಲ. ಧರ್ಮದ ಲಾಂಛನವನ್ನ ಧಾರಣೆ ಮಾಡಿದ್ದಾನೆ ಇವನು. ಧರ್ಮದ ನಿಜವಾದ ಸತ್ವವನ್ನು ತಿಳಿದಿಲ್ಲ ಇವ. ಹಾಗಾಗಿ ಇವನು ಮಹಾಪಾಪಿಯಾಗಿದ್ದಾನೆ. ನಾನು ಇವನನ್ನು ವಧೆ ಮಾಡಬೇಕು, ವಧೆಗೆ ಅರ್ಹ ಇವನು. ಮತ್ತು ನನ್ನ ಅವತಾರ, ಕೃಷ್ಣನ ಅವತಾರ ಮತ್ತು ನನ್ನ ಅವತಾರವೂ ಕೂಡ ಅಧಾರ್ಮಿಕರಾದವರ ವಧೆಗಾಗಿಯೇ ಆಗಿದೆ. ಹಾಗಾಗಿ ಇವನು ವಧೆ ಮಾಡಿಬಿಡ್ತೀನಿ ಅಂತಂದ ಆ ಬಲರಾಮ. ತೀರ್ಥಯಾತ್ರೆಕಾರರಿಂದಾಗಿ ದುಷ್ಟರ ಸಂಹಾರ ನಿಲ್ಲಿಸಿದ್ದ ಅವನು. ಕೌರವರ ಪಾಂಡವರ ಯುದ್ಧದಲ್ಲಿ ನಾನು ಪಾಲ್ಗೊಳ್ಳಬಾರದು, ಮಧ್ಯಸ್ಥನಾಗಿರ್ಬೇಕು ಅಂತ ಆಲೋಚನೆ ಮಾಡಿ ತೀರ್ಥಯಾತ್ರೆ ಬರ್ತಿದ್ದ. ಮತ್ತು ತೀರ್ಥಯಾತ್ರೆ ನಡುವೆಯೂ ಕೂಡ ಯಾವ ದುಷ್ಟರ ಸಂಹಾರವನ್ನು ಮಾಡಬಾರದು ಅಂತ ಆತ ಭಾವಿಸಿದ್ದ. ಹಾಗಿದ್ರೂ ಕೂಡ ಕುಪಿತನಾಗಿ, ಸಮೀಪದಲ್ಲಿ ಯಾವ ಆಯುಧವಿರಲಿಲ್ಲ, ದರ್ಭೆಯ ಅಗ್ರಭಾಗ, ಬೇರೆ ಏನು ಬೇಕಾಗಿರಲಿಲ್ಲ ಇಲ್ಲ ಅವನಿಗೆ. ದರ್ಭೆಯ ಅಗ್ರಭಾಗದಿಂದ ಲೋಮಹರ್ಷಣನನ್ನು ಕೊಂದು ಹಾಕಿಬಿಟ್ಟ. ಸೂತ ಅಸುನಗಿಬಿಟ್ಟ. ಲೋಮಹರ್ಷಣ ಸತ್ತದ್ದನ್ನು ನೋಡಿ ಋಷಿಮುನಿಗಳಿಗೆಲ್ಲ ಬಹಳ ಅಪಚಾರ, ಬಹಳ ಖೇದ ಆಯಿತು. ಎಂಥ ಅಪಚಾರ ಆಯಿತು ಅಂಥೇಳಿ ಅವರೆಲ್ಲರೂ ಖಿನ್ನ ಮನಸ್ಕರಾದರು. ಭಗವಂತನಾದ ಬಲರಾಮನೇ, ಅಧರ್ಮಸ್ಯ ಕೃತಃ ಪ್ರಭೋ, ಭಗವಂತನೇ ನೀನು ಅಧರ್ಮವನ್ನು ಮಾಡಿಬಿಟ್ಟು, ಹೀಗೆ ಮಾಡಬಾರ್ದು ನೀನು ಅಂದ್ರು ಅವರೆಲ್ಲರೂ ಕೂಡ. ಯದೋಂಶಿ ಶಿರೋಮಣಿ ಅಂತ ಬಲರಾಮನೇ, ಈ ಲೋಮಹರ್ಷಣನನ್ನ ಯಜ್ಞದಲ್ಲಿ ಪುರಾಣ ಹೇಳುವ ಕಾರ್ಯಕ್ಕಾಗಿ ನಾವೇ ಬ್ರಹ್ಮನ ಆಸನದಲ್ಲಿ ಕೂಡ್ತಿದ್ವಿ. ಸಾಧಾರಣವಾದಂಥ ಯಜ್ಞಗಳಲ್ಲಿಯೂ ಕೂಡ ಪುರಾಣ ಪ್ರವಚನ, ಶಾಸ್ತ್ರಾರ್ಥ ವಿಮರ್ಶೆ ನಡೀಲೇಬೇಕು. ವಿಶೇಷವಾಗಿ ಆ ಸತ್ರಗಳು, ದೀರ್ಘಕಾಲದ ಸತ್ರಗಳು ಏನು ನಡೀತಾವಲ್ಲ, ಅಲ್ಲಂತೂ ಶಾಸ್ತ್ರಾರ್ಥ ವಿಮರ್ಶೆ, ಪುರಾಣ ಪ್ರವಚನ ನಡೆಯಲೇಬೇಕು. ಅದಕ್ಕಾಗಿ ನಾವು ಅವನನ್ನು ಉದ್ದೇಶಪೂರ್ವಕವಾಗಿ ಕರೆದು, ನಾವು ನಿನ್ನ ಮೂಲಕ ಪುರಾಣ ಪ್ರವಚನ ಕೇಳ್ತೇವೆ, ನೀನು ವ್ಯಾಸಪೀಠದಲ್ಲಿ ಕೂತ್ಕೊಂತ ಕೂರ್ತಿದ್ದೆವು. ಮತ್ತು ನಾವು ಪ್ರಾರಂಭ ಮಾಡಿದಂತಹ ಸತ್ರಯಾಗ ಮುಗಿಯುವವರೆಗೂ ಆತನ ಶರೀರಕ್ಕೆ ಯಾವುದೇ ಬಾಧೆ ಆಗದಂತೆ ಆಯುರಾರೋಗ್ಯಗಳನ್ನು ನಾವೇ ಅವನಿಗೆ ಅನುಗ್ರಹ ಮಾಡಿದ್ದೆವು. ಈ ವಿಷಯವನ್ನು ತಿಳಿದಂತಹ ನೀನು ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಮೂಲತಃ ಆತ ಬ್ರಾಹ್ಮಣ ಜಾತಿಯಲ್ಲೇ ಹುಟ್ಟಿದವನಲ್ಲ, ಆದ್ರಿಂದ ಅವನನ್ನು ಕೊಂದದ್ದು ಬ್ರಹ್ಮಹತ್ಯೆಯೇ ಅಲ್ಲದೇ ಇರಬಹುದು. ಆದ್ರೆ ಬ್ರಹ್ಮಜ್ಞಾನಿ ಆದ್ರಿಂದ ಬ್ರಹ್ಮಹತ್ಯೆಗೆ ಸಮಾನವಾಯ್ತದ ಅಂದ್ರು ಆ ಋಷಿಗಳು. ಅಂತ ಉದಾರ ಮನಸ್ಕರಾಗಿದ್ರು ಅವರು. ನಮ್ಮಂತ ಸಾಮಾನ್ಯರ ಮೇಲೆ ಸ್ಮೃತಿಗಳು, ವೇದಗಳು, ಪುರಾಣಗಳು ವಿಧಿ ನಿಷೇಧವನ್ನು ಹೇರಬಲ್ಲವು. ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳ್ಬೋದು. ನೀನು ಸ್ವಯಂ ಯೋಗೇಶ್ವರ, ನಿನ್ನ ಮೇಲೆ ಯಾವ ವಿಧಿ ನಿಷೇಧಗಳನ್ನ, ಯಾವ ಶಾಸ್ತ್ರ ಪುರಾಣ ಹೇಳಬೇಕು? ನಿನ್ನನ್ನು ಹೇಳೋರು ಯಾರು, ಕೇಳೋರು ಯಾರು? ಅದೆಲ್ಲ ನಮ್ಗೆ ಗೊತ್ತಿದೆ. ಲೋಕವನ್ನು ಪವಿತ್ರಗೊಳಿಸುವ ಸಲುವಾಗಿ ನಿನ್ನ ಅವತಾರವಾಗಿದೆ. ಆದರೂ ನಮ್ಮದೊಂದು ಪ್ರಾರ್ಥನೆ ಇದೆ, ಬ್ರಹ್ಮಹತ್ಯಾ ದೋಷಕ್ಕೆ ಈ ಪ್ರಾಯಶ್ಚಿತ್ತವನ್ನು ನೀನು ಮಾಡ್ಕೊಳ್ಳೇಬೇಕು, ಜಗತ್ತಿಗೆ ನೀನು ಮಾದರಿ ಆಗಬೇಕು ಅಂದ್ರೆ ಆ ಋಷಿಗಳು. ಭಗವಂತ ಬಲರಾಮ ಅದನ್ನ ಉದ್ಧತದಿಂದ ತಿರಸ್ಕಾರ ಮಾಡಲಿಲ್ಲ. ಅದು ಆತನ ದೊಡ್ಡತನವೇ, ಒಪ್ಕೊಂಡ. ಕರಿಷ್ಯೆ ವಧ ನಿರ್ವೇಶಂ ಲೋಕಾನುಗ್ರಹ ಕಾಮ್ಯಯ, ಲೋಕ ಶಿಕ್ಷಣಕ್ಕಾಗಿ ಮತ್ತು ಲೋಕಾನುಗ್ರಹಕ್ಕಾಗಿ ಬ್ರಹ್ಮಹತ್ಯೆಗೆ ಪ್ರಾಯಶ್ಚಿತ್ತವನ್ನು ನಾನು ಅವಶ್ಯಕವಾಗಿ ಮಾಡ್ಕೊಳ್ತೇನೆ. ಆದ್ರಿಂದ ಪ್ರಥಮ ಶ್ರೇಣಿಯ ಪ್ರಾಯಶ್ಚಿತ್ತ ಯಾವ್ದಾದ್ರು ಹೇಳಿ. ಪ್ರಾಯಶ್ಚಿತ್ತವು ಕೂಡ ಫಸ್ಟ್ ಗ್ರೇಡಿಂಗು, ಸೆಕೆಂಡ್ ಗ್ರೇಡಿಂಗು, ಥರ್ಡ್ ಗ್ರೇಡಿಂಗ್ ಇರ್ತದೆ. ಅಶಕ್ತರಾದವರು, ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ಇದ್ದವರು ಆ ಜನ ಸ್ವಲ್ಪ ನೋಡಿ ಹೇಳ್ರಿ, ಯಾವ್ದಾದ್ರು ಕೊನೆಯದ್ದು ತೀರಾ ದುಡ್ಡು ಕಡಿಮೆ ಖರ್ಚಾಗುವಂಥದ್ದು, ಕಡಿಮೆ ಧನ ಮತ್ತು ಕಡಿಮೆ ಸಮಯವನ್ನು ಬೇಡುವಂತ ಪ್ರಾಯಶ್ಚಿತ್ತ ಯಾವ್ದಾದ್ರು ಇದ್ದು ಹೇಳ್ರಿ ಅಂತಾರೆ. ಜನರಿಗೂ ಅದೇ ಬೇಕಾಗಿರ್ತದೆ, ಆಚಾರ್ಯರು ಅದನ್ನೇ ಹೇಳ್ಬಿಡ್ತಾರೆ, ಮತ್ತೇನ್ ಮಾಡಬೇಕು. ಆಗ ಬಲರಾಮ ಹಾಗೆ ಧರ್ಮಶಾಸ್ತ್ರದಲ್ಲಿನ ಅಂತ ಕುಂದುಗಳನ್ನು ಗಮನಿಸಲಿಲ್ಲ ಅವನು. ತೃತೀಯ ಶ್ರೇಣಿಯ ಪ್ರಾಯಶ್ಚಿತ್ತ ಯಾವ್ದಾದ್ರು ಇದ್ದು ಹೇಳಿ ಅನ್ನಲಿಲ್ಲ ಅವನು. ಪ್ರಥಮ ಶ್ರೇಣಿಯ ಪ್ರಾಯಶ್ಚಿತ್ತವನ್ನೇ ಕೇಳ್ಕೊಂಡ. ನಿಯಮ ಪ್ರಥಮ ಕಲ್ಪೆ ಅಂತ. ನೀವು ಈ ಲೋಮಹರ್ಷನಿಗೆ ಯಾವ ದೀರ್ಘಾಯುಷ್ಯವನ್ನ, ಶರೀರ ಬಲವನ್ನ
ಮತ್ತು ಇಂದ್ರಿಯ ಶಕ್ತಿಯನ್ನು ಕೊಡಬೇಕು ಅಂತ ಬಯಸಿದ್ದೀರೋ ಅದನ್ನೆಲ್ಲ ನನಗೆ ಹೇಳಿ ನನ್ನ ಯೋಗ ಮಾಯೆಯಿಂದ ಅವನಿಗೆಲ್ಲ ಅದನ್ನು ಕೊಡ್ತೀನಿ, ಬೇಕಾದ್ರೆ ಅವನು ಎದ್ದನಿಲ್ಲ ಈಗ. ಮತ್ತೆ ಪುರಾಣ ಪ್ರವಚನ ಮುಂದುವರಿಯಲ್ಲಿ ಒಂದು ಅಂದ ಋಷಿಗಳು ಹೇಳಿದರು, ಬಲರಾಮನೇ, ನೀನು ಬಿಟ್ಟಂತ ದರ್ಭಾಸ್ತ್ರ ವ್ಯರ್ಥವಾಗಬಾರ್ದು, ನಿನ್ನ ಪರಾಕ್ರಮ ವ್ಯರ್ಥವಾಗಬಾರ್ದು, ಇವನ ಮರಣವೂ ವ್ಯರ್ಥವಾಗಬಾರದು. ನಾವು ಇವನಿಗೆ ಕೊಟ್ಟಿದ್ದಂತಹ ವರದಾನವೂ ಕೂಡ ಸತ್ಯವಾಗಿ ಪರಿಣಮಿಸಬೇಕು. ಇದನ್ನ ನಿನ್ನ ಯೋಗ ಮಾಯೆಯಿಂದ ಸಾಧಿಸಿಕೊಡು. ಆಗ ಆ ಬಲರಾಮ ಹೇಳಿದ, ಆತ್ಮಾವೈ ಪುತ್ರ ಉತ್ಪನ್ನ ಇತಿ ವೇದಾನುಶಾಸನಂ ತಸ್ಮಾದಸ್ಯ ಭವೇದ್ವಕ್ತ ಆಯುರಿಂದ್ರಿಯ ಸತ್ವವಾನ್ ಕಿಂವಃ ಕಾಮೋ ಮನುಷ್ಯೇಷ್ಟ ಬ್ರೂತ ಅಹಂ ಕರವಾಣಿ ಅರ್ಥ. ಮಹರ್ಷಿಗಳೇ, ಶಾಸ್ತ್ರ ಹೇಳುವಂತೆ ತಂದೆಯಾದವನು ತಾನೇ ಮಗನ ರೂಪದಲ್ಲಿ ಹುಟ್ಟುತ್ತಾನೆ. ಹಿಂದೊಮ್ಮೆ ಅದನ್ನ ಕೃಷ್ಣ ಕೈಲಾಸ ಪರ್ವತಕ್ಕೆ ಹೋಗೋಕ್ಕಿಂತ ಮೊದಲು ರುಕ್ಮಿಣಿ ಅವನನ್ನ ತನಗೊಬ್ಬ ಮಗನನ್ನು ಕೊಡುವಂತ ಕೇಳಿದ್ಲಲ್ಲ, ಆ ಸಂದರ್ಭದಲ್ಲಿ ತಂದೆಯಾದವನು ತಾನೇ ಮಗನ ರೂಪದಿಂದ ಹುಟ್ಟುತ್ತಾನೆ ಅಂತ ಹೇಳಿದ್ವಲ್ಲ. ಅಂಗಾದಂಗಾತ್ ಸಂಭವಸಿ ಹೃದಯಾದ ದಿಜಾಯಸೆ ಆತ್ಮಾವೈ ಪುತ್ರನಾಮಾಸಿ ಸಜೀವ ಶರದಶತಂ. ಪ್ರತಿಯೊಂದು ಅಂಗದಿಂದಲೂ, ತಂದೆಯ ಪ್ರತಿಯೊಂದು ಅಂಗದಿಂದಲೂ ಮಗನಾದವನ ಪ್ರತಿಯೊಂದು ಅಂಗವು ಹುಟ್ಟುವುದಿದೆ, ತಂದೆಯ ಹೃದಯದಿಂದಲೇ ಮಗನ ಹೃದಯ ಹುಟ್ಟುವುದಿದೆ. ಹಾಗಾಗಿ ಆತ್ಮಾವೈ ಪುತ್ರನಾಮಾಸಿ, ತಾನೇ ಪುತ್ರನಾಗ್ತಾನೆ. ಸಜೀವ ಶರದಶತಂ, 100 ವರ್ಷ ಕಾಲ ದೀರ್ಘವಾಗಿ ಬಾಳು ಅಂತ ಮಗನಿಗೆ ಆಶೀರ್ವಾದ ಮಾಡಿದ್ದಿದೆ. ಹಾಗಾಗಿ ಈ ಲೋಮಾರ್ಷನಿಗೆ ಮಗ ಏನು ಹುಡ್ತಾನಲ್ಲ, ಆ ಮಗನಿಗೆ ಆ ಎಲ್ಲ ದೀರ್ಘವಾದಂತಹ ಆಯುರ ಆರೋಗ್ಯವನ್ನ ಮತ್ತು ಅವನ ಜ್ಞಾನವನ್ನ ಇತ್ಯಾದಿಗಳನ್ನ ಅನುಗ್ರಹಿಸಿ ಕೊಡ್ತೇನೆ ನಾನು. ಆ ಲೋಮಾರ್ಷನ ಮಗ ಆದ್ರಿಂದ ಲೋಮಾರ್ಷನೇ ಹುಟ್ಟಿದಂತಾಯ್ತು. ಮೃತನಾದವನು ಮೃತನಾಗಿ ಹೋಗ್ಲಿ, ಅವನನ್ನು ಮತ್ತೆ ಪುನರುಜ್ಜೀವನಗೊಳಿಸೋದು ಬೇಡ. ಆದ್ರೆ ಆತ ಮಗ ಹುಟ್ಟೋದ್ರಿಂದ ಅಪ್ಪನ ಕಾರ್ಯವನ್ನು ಆತ ಮಾಡೋದ್ರಿಂದ ಅದಕ್ಕೆಲ್ಲ ಸಾರ್ಥಕತೆ ಬಂತು ಅಂದ ಬಲರಾಮ. ಆ ಲೋಮಹರ್ಷನ ಸ್ಥಾನದಲ್ಲಿ ಆತ ಮಗ ಕುಳಿತು ನಿಮಗೆ ಪುರಾಣಗಳ ಶ್ರವಣವನ್ನು ಮಾಡಿಸ್ತಾನೆ. ನನ್ನ ಅನುಗ್ರಹದಿಂದ ದೀರ್ಘಾಯುಷ್ಯವಂತ ಸತ್ವಶಾಲಿ ಇಂದ್ರಿಯ ಶಕ್ತಿ ಉಳ್ಳವನಾಗ್ತಾನೆ ಅವನು. ನಿಮಗೆ ಬೇರೆ ಏನಾದರೂ ಅಪೇಕ್ಷೆ ಇದ್ದರೆ ಹೇಳಿರಿ, ಅದನ್ನು ಮಾಡಿಕೊಡ್ತೇನೆ. ತಿಳಿಯದೆ ನಾನು ಮಾಡಿರುವಂತಹ ಈ ಅಪರಾಧಕ್ಕೆ ಏನು ಪ್ರಾಯಶ್ಚಿತ್ತ ಅನ್ನೋದನ್ನು ಹೇಳಿ, ನೀವೆಲ್ಲ ವಿದ್ವಾಂಸರಾಗಿದ್ದೀರಿ, ನಿಮಗೆ ಆ ವಿಷಯದಲ್ಲಿ ಪೂರ್ಣವಂತ ಜ್ಞಾನವಿದೆ. ಆಗ ಋಷಿಗಳು ಹೇಳಿದರು, ಬಲರಾಮನೇ, ಇಲ್ವನ ಮಗನಾದಂತಹ ಬಲ್ವಲ ಎಂಬ ಭಯಂಕರನಾದ ರಾಕ್ಷಸ ಇದ್ದಾನೆ. ಪ್ರತಿ ಪರ್ವಗಳಲ್ಲಿ ಆತ ಇಲ್ಲಿಗೆ ಬಂದು ನಮ್ಮ ಯಜ್ಞಗಳ ಮೇಲೆ, ಯಜ್ಞದ ಕುಂಡದ ಮೇಲೆ ರಕ್ತ, ಕೀವು, ಅಮೇಧ್ಯ, ಮೂತ್ರ, ಮದ್ಯ, ಮಾಂಸಗಳನ್ನ ಸುರಿಸಿ ನಮ್ಮ ಯಜ್ಞವನ್ನು ಅಪವಿತ್ರಗೊಳಿಸಿದ್ದಾನೆ. ನೀನು ಆ ದುಷ್ಟ ರಾಕ್ಷಸನನ್ನು ಸಂಹರಿಸು, ಅದರ ಮೂಲಕ ನೀನು ಅತ್ಯುತ್ತಮವಾದ ಸೇವೆಯೊಂದನ್ನು ಬ್ರಾಹ್ಮಣ ಶ್ರೇಷ್ಠರಿಗೆ ಸಲ್ಲಿಸಿದಂತಾಗ್ತದೆ. ಅದರಲ್ಲದೆ ಅದಾದ ಮೇಲೆ ಏಕಾಗ್ರಚಿತ್ತನಾಗಿ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ 12 ಮಾಸಗಳವರೆಗೆ ಭಾರತದ ಯಾತ್ರೆಯನ್ನು ಮಾಡು, ಅಖಂಡ ಭಾರತದ ಯಾತ್ರೆಯನ್ನು ಮಾಡು. ಅದರ ಮೂಲಕ ನೀನು ಪಾಪ ಪರಿಶುದ್ಧನಾಗ್ತಿ ಅಂತ ಹೇಳಿದರು ಆ ಋಷಿಗಳು. ಅಂಥದೇ ಒಂದು ಸಂದರ್ಭ ಮಹಾಭಾರತದಲ್ಲಿ ಅರ್ಜುನನ ಸಂದರ್ಭದಲ್ಲಿ ಕೂಡ ಕಂಡು ಬಂದಿತ್ತು. ಅರ್ಜುನ ಮತ್ತು ಪಂಚಪಾಂಡವರಲ್ಲಿ ಅರ್ಜುನನ ಸೇರಿದಂತೆ ಪಂಚಪಾಂಡವರು ದ್ರೌಪದಿಯೊಡನೆ 1 ವರ್ಷಗಳ ಕಾಲ ವಾಸ ಮಾಡಬೇಕು. ಆ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಪಾಂಡವ ದ್ರೌಪದಿಯೊಡನೆ ಏಕಾಂಗಿಯಾಗಿದ್ದನ್ನು ನೋಡಿದರೆ, ಇನ್ನೊಬ್ಬ ನೋಡಿದರೆ, ಆತ ತೀರ್ಥಯಾತ್ರೆ ಮಾಡಬೇಕು ಅಂತ ಅವರೇನು ಮಾಡ್ಕೊಂಡಿದ್ರಲ್ಲ, ಅರ್ಜುನ ಒಮ್ಮೆ ಆಕಸ್ಮಿಕವಾಗಿ ದ್ರೌಪದಿ ಮತ್ತು ಧರ್ಮರಾಜ ಇದ್ದಾಗ ಪ್ರವೇಶ ಮಾಡಬೇಕಾಯ್ತು. ಶಸ್ತ್ರಗಳು ಅಲ್ಲಿದ್ದವು, ಅದಕ್ಕಾಗಿ ಪ್ರವೇಶ ಮಾಡಬೇಕಾಯ್ತು. ಶಸ್ತ್ರಗಳನ್ನು ತೆಗೆದುಕೊಂಡು ಬಂದು ಆ ಬ್ರಾಹ್ಮಣನ ಸ್ವತ್ತೇನು ಅಪಹಾರ ಆಗಿತ್ತು ಅದನ್ನ ಕೆಲಸ ಮಾಡಿಕೊಟ್ಟ. ಅದಾದ್ಮೇಲೆ ತಾವು ಮಾಡಿಕೊಂಡಂತ ಕರಾರಿಗನುಸಾರವಾಗಿ ತೀರ್ಥಯಾತ್ರೆ ಹೊರಟ. ಉಳಿದವರು ಅವನನ್ನು ತಡೆದರು, ನೀನೇನು ಅದನ್ನು ಮಾಡಬೇಕಾಗಿಲ್ಲ, ಉದ್ದೇಶಪೂರ್ವಕವಾಗಿ ನೀನಲ್ಲಿ ಪ್ರವೇಶ ಮಾಡಿಲ್ಲ, ಹಾಗಾಗಿ ತೀರ್ಥಯಾತ್ರೆ ಅವಶ್ಯಕತೆ ಇಲ್ಲ ಅಂದ್ರು. ಆದ್ರೆ ಅರ್ಜುನನು ಇದೇ ಮಾತನ್ನು ಹೇಳಿದ್ದ ಆ ಸಂದರ್ಭದಲ್ಲಿ. ಯಾರಿಗೆ ಧರ್ಮಾಚರಣೆಯನ್ನು ಮಾಡುವಂತಹ ಶಕ್ತಿ ಇರೋದಿಲ್ವೋ, ಮನಸ್ಸಿರೋದಿಲ್ವೋ, ಅವರು ಇಂಥ 2ನೇ ಶ್ರೇಣಿಯ ಅಥವಾ 3ನೇ ಶ್ರೇಣಿಯ ಪ್ರಾಯಶ್ಚಿತ್ತಗಳಿಗಾಗಿ ಹುಡುಕಾಡ್ತಾರೆ. ಆದ್ರೆ ಅದು ಧರ್ಮವೇ ಅಲ್ಲ, ಅದು ಧರ್ಮದ ಮುಸುಕಿನ ಅಧರ್ಮ ಅದು. ಅದಕ್ಕಾಗಿ 1ನೇ ಶ್ರೇಣಿಯ ಪ್ರಾಯಶ್ಚಿತ್ತ ನಾವೇನು ಕರಾರು ಮಾಡ್ಕೊಂಡಿದ್ವಿ ಅದನ್ನೇ ಮಾಡ್ತೀವಿ ಅಂತ ಅರ್ಜುನನು ಕೂಡ. ಹಾಗೆ ಬಲರಾಮನು ಕೂಡ ಮಾಡಿದ. ಅಲ್ಲಿಗೆ ಭಾಗವತದ ದಶಮಸ್ಕಂದದ 78ನೇ ಅಧ್ಯಾಯ ಮುಕ್ತಾಯಾಗಿದೆ. 79ನೇ ಅಧ್ಯಾಯದಲ್ಲಿ ಆ ಬಲ್ವನನ ಸಂಹಾರದ ಕಥೆ ಇದೆ. ಪರ್ವದಿನ ಸಮೀಪ ಬಂತು. ಹುಣ್ಣಿಮೆ, ಅಮಾವಾಸ್ಯೆ ಮೊದಲಾದಂತಹ ಪರ್ವದಿನಗಳು. ಭಯಂಕರವಾದಂತಹ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಯಿತು. ಧೂಳಿನ ಮಳೆ ಸುರಿಯತೊಡಗಿತ್ತು. ಎಲ್ಲ ಕಡೆ ಕೀವಿನ ದುರ್ಗಂಧ ಹರಡಲಿಕ್ಕೆ ಶುರುವಾಯಿತು. ಬಲ್ವಲ ಅನ್ನುವಂಥ ರಾಕ್ಷಸ ಋಷಿಗಳ ಯಜ್ಞಶಾಲೆಯ ಮೇಲೆ ಮೂತ್ರ, ಮಲ ಮೊದಲಾದಂತಹ ಅಪವಿತ್ರ ವಸ್ತುಗಳನ್ನು ಮಳೆಯನ್ನ ಸುರಿಸಲಿಕ್ಕೆ ಪ್ರಾರಂಭ ಮಾಡಿದ. ಅದಾದ ಬಳಿಕ ತ್ರಿಶೂಲಧರನಾಗಿ ಆ ಬಲ್ವಲ ರಾಕ್ಷಸನೇ ಅಲ್ಲಿ ಕಾಣಿಸಿಕೊಂಡ. ದೊಡ್ಡದಾದಂಥ ಶರೀರವನ್ನು ಹೊಂದಿದ್ದಂಥವನು, ಕಾಡಿಗೆಯಂತೆ ಕಪ್ಪಾದಂಥ ಶರೀರವಿದ್ದವನು,
ತಾಮ್ರದಂತೆ ಕೆಂಪಾದಂತಹ ಗಡ್ಡ ಮೀಸೆಗಳನ್ನು ಹೊಂದಿದಂಥವನು, ಕೋರೆ ದಾಡಿಗಳಿಂದ ಕೂಡಿದಂಥ ಶರೀರ ಇದ್ದವನು. ಅವನನ್ನು ನೋಡಿ ಬಲರಾಮ ತನ್ನ ಒನಕೆಯನ್ನ ಮತ್ತು ಹಲಾಯುಧವನ್ನು ನೇಗಿಲನ್ನು ಸ್ಮರಣೆ ಮಾಡಿಕೊಂಡ. ಮರುಕ್ಷಣದಲ್ಲೇ ಬಲರಾಮನ ಹಸ್ತಗಳನ್ನು ಆ ಆಯುಧಗಳು ಅಲಂಕರಿಸಿದವು. ಬಲರಾಮ ಅತ್ಯಂತ ಕ್ರುದ್ಧನಾಗಿ ಬ್ರಾಹ್ಮಣ ದ್ವೇಷಿಯಾದಂತಹ ಆ ಬಲ್ಬಲ ರಾಕ್ಷಸನನ್ನ ಹಲಾಯುಧದಿಂದ ತನ್ನ ಬಳಿಗೆ ಎಳೆದುಕೊಂಡ. ಮುಸಲಾಯುಧದಿಂದ ಆತನ ಶಿರಸ್ಸಿನ ಮೇಲೆ ಪ್ರಹಾರವೊಂದನ್ನು ಮಾಡಿದ. ರಾಕ್ಷಸನ ನೆತ್ತಿ ಒಡೆದು ರಕ್ತವನ್ನು ಆತ ವಮನ ಮಾಡಿ ಗಟ್ಟಿಯಾಗಿ ಆಕ್ರೋಶ ಮಾಡಿ ವಜ್ರಾಯುಧದ ಪ್ರಹಾರದಿಂದ ಸೀಳಿಸುವಂತ ಪರ್ವತದಂತೆ ಭೂಮಿ ಮೇಲೆ ಬಿದ್ದು ಬಿಟ್ಟ. ಬಲರಾಮ ಮಾಡಿದಂತಹ ಈ ಸಾಹಸ ಕಾರ್ಯಕ್ಕಾಗಿ ಆತನನ್ನ ಆ ಋಷಿಗಳಲ್ಲಿ ಕೂಡ ಬಗೆ ಬಗೆಯಾಗಿ ಸ್ತೋತ್ರ ಮಾಡಿದರು. ಇಂದ್ರನನ್ನ ದೇವತೆಗಳು ಅಭಿಷೇಕ ಮಾಡಿದಂತೆ ಬಲರಾಮನನ್ನ ಋಷಿಮುನಿಗಳು ವಿಧಿವತ್ತಾಗಿ ಅಭಿಷೇಕ ಮಾಡಿದರು. ಬಲರಾಮನಿಗೆ ಅವರೊಂದು ದಿವ್ಯವಾದಂತಹ ವೈಜಯಂತಿ ಮಾಲೆಯನ್ನು ಅರ್ಪಣೆ ಮಾಡಿದರು. ಎಂದೂ ಬಾಡದಂತಹ ಕಮಲದಿಂದ ಕೂಡಿದಂಥದ್ದು ಆ ಮಾಲೆಯನ್ನ ಮತ್ತು ದಿವ್ಯವಾದಂತಹ ವಸ್ತ್ರಗಳನ್ನ ಬಲರಾಮನಿಗೆ ಅವರು ಅರ್ಪಣೆ ಮಾಡಿದರು. ಮುಂದೆ ನೈಮಿಷಾರಣ್ಯವಾಸಿಗಳಾದಂತಹ ಋಷಿಗಳ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ತನ್ನ ಹಿಂಬಾಲಕರಾದಂತಹ ಬ್ರಾಹ್ಮಣರೊಂದಿಗೆ ಆತ ಕೌಶಿಕಿ ನದಿಯ ತೀರಕ್ಕೆ ಪ್ರಯಾಣ ಮಾಡಿದ. ಆ ನದಿಯ ತೀರದಲ್ಲಿ ಸ್ನಾನ ತರ್ಪಣಾದಿಗಳನ್ನು ಮುಗಿಸಿಕೊಂಡ. ಮುಂದೆ ಸರಯೂ ನದಿಯ ಮೂಲ ಸ್ಥಾನವಾದಂತಹ ಮಾನಸ ಸರೋವರಕ್ಕೆ ಬಂದ. ಸರಯೂ ನದಿ ಅಂತ ಏನು ಅಯೋಧ್ಯೆ ಸಮೀಪ ಹರಿತದಲ್ಲ, ಅದರ ಮೂಲ ಸ್ಥಾನ ಮಾನಸ ಸರೋವರ ಅಂತ ಹೇಳಿದ್ದಿದೆ ಇಲ್ಲಿ. ಆ ಮಾನಸ ಸರೋವರದ ಸ್ನಾನ ತರ್ಪಣಾದಿಗಳನ್ನು ಮುಗಿಸಿಕೊಂಡು ಪ್ರಯಾಣವನ್ನು ಮಾಡಿ ಪ್ರಯಾಗ ಕ್ಷೇತ್ರಕ್ಕೆ ಬಂದ. ಅವನು ನೈಮಿಷಾರಣ್ಯದಿಂದ ಪ್ರಯಾಗ ಕ್ಷೇತ್ರಕ್ಕೆ ಮುಂದೆ ಹೋದ. ಅವೆಲ್ಲ ಇವತ್ತಿನ ಉತ್ತರ ಪ್ರದೇಶದಲ್ಲಿರುವಂಥದ್ದು. ಮಾನಸ ಸರೋವರ ಅಂದ್ರೆ ಟಿಬೆಟ್ ದಾಟಿ ಇರುವಂಥದ್ದು. ಆ ಮಾನಸ ಸರೋವರನ ಅಥವಾ ಮತ್ತೊಂದು ಮಾನಸ ಸರೋವರನ ಅದು ಇಲ್ಲಿ ಮಾಹಿತಿ ಇಲ್ಲ ತಿಳಿದು ಬಂದ್ರೆ ಹೇಳ್ತೇನೆ. ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಿಸುವಂತಹ ಪ್ರದೇಶ ಅದು. ಅಲ್ಲಿ ಸ್ನಾನ ಮಾಡಿ ದೇವ ಪಿತೃಗಳನ್ನ ಯಥಾವಿಧಿಯಾಗಿ ಪೂಜೆ ಮಾಡಿದ. ಮುಂದೆ ಅಲ್ಲಿಂದ ಪುಲಹಾಶ್ರಮಕ್ಕೆ ಪ್ರಯಾಣ ಮಾಡಿದ. ಅಲ್ಲಿಂದ ಮುಂದೆ ಗಂಡಕಿ, ಗೋಮತಿ, ವಿಪಾಶ, ಶೋಣ ಮೊದಲಾದಂತಹ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ. ಗಂಡಕಿ ಅಂದ್ರೆ ಇವತ್ತಿನ ನೇಪಾಳದಲ್ಲಿರುವಂತಹ ನದಿ. ಗೋಮತಿ ಅಂದ್ರೆ ಅದು ಉತ್ತರ ಪ್ರದೇಶದಲ್ಲಿರುವಂಥದ್ದು. ಗಯಾ ಕ್ಷೇತ್ರಕ್ಕೆ ಬಂದ. ಅಲ್ಲಿಂದ ಮುಂದೆ ಪಿತೃಗಳಿಗೆ ಶ್ರಾದ್ದ ಮಾಡಿ ತರ್ಪಣಾದಿಗಳನ್ನ ಕೊಟ್ಟ. ಏನಂತ ಅರ್ಥ ಆಗದ ವಿಷಯ. ಯಾಕಂದ್ರೆ ಪಿತೃಗಳಿಗೆ ಶ್ರಾದ್ದ ಮಾಡಬೇಕಾದ್ರೆ ತಂದೆ ಆದವನು ಗತಿಸಿರ್ಬೇಕು. ವಸುದೇವ ಇನ್ನೂ ಬದುಕಿದ್ದ. ಯಾಕಂದ್ರೆ ಬಲರಾಮ, ಕೃಷ್ಣ ಇವರೆಲ್ಲರೂ ಕೂಡ ಪರಂಧಾಮಕ್ಕೆ ಹೋದ ಬಳಿಕ ವಸುದೇವ ಮುಂದೆ ತಾನು ದೇಹವನ್ನು ಪರಿತ್ಯಾಗ ಮಾಡಿದ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೂ ವಸುದೇವ ಇದ್ದ. ಆ ಸಂದರ್ಭದಲ್ಲಿ ಆತ ಹೇಗೆ ಶ್ರಾದ್ದ ಮಾಡಿದ್ನು ಅದೆಲ್ಲ ಗೊತ್ತಿಲ್ಲ. ಸೊ ಶ್ರಾದ್ದ ಅಂದ್ರೆ ಆತ ಸ್ವಯಂ ಯೋಗೇಶ್ವರನಾದ್ರಿಂದ ಅವನಿಗೆ ಮಾಡ್ಲಿಕ್ಕೆ ಬೇರೆ ಏನಾದ್ರು ವಿಧಿ ಇತ್ತ ಏನೋ ತಿಳಿಯದ ವಿಷಯ. ಅದೇನ್ ಮಾಡಿದ್ರು ಗೊತ್ತಿಲ್ಲ, ಏನಾದ್ರು ಇದ್ದಿರ್ಬೇಕು. ಪ್ರಯಾಣ ಮಾಡಿ ಗಂಗಾಸಾಗರ ಸಂಗಮಕ್ಕೆ ಹೋದ. ಅಲ್ಲಿಯೂ ಕೂಡ ಪವಿತ್ರವಾದಂತಹ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದ. ಅಂದ್ರೆ ಕಲ್ಕತ್ತಾ ಸಮೀಪ ಇರುವಂತಹ ಗಂಗಾ ನದಿ, ಅಲ್ಲಿ ಸಮುದ್ರವನ್ನು ಸೇರುವಂತ ಜಾಗ. ಅಲ್ಲಿ ಸ್ನಾನ ತರ್ಪಣಾದಿಗಳನ್ನು ಮುಗಿಸಿಕೊಂಡ. ಮುಂದೆ ಮಹೇಂದ್ರ ಪರ್ವತಕ್ಕೆ ಹೋದ. ಅಲ್ಲಿ ಪರಶುರಾಮನನ್ನ ಸಂದರ್ಶನ ಮಾಡಿ ಆತನಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದ. ಅವನ ಆಶೀರ್ವಾದ ಅನುಮತಿಗಳನ್ನು ಪಡೆದುಕೊಂಡು ಮುಂದೆ ಸಪ್ತ ಗೋದಾವರಿ, ವೇಣ, ಪಂಪ, ವೇಣ ಮತ್ತು ಪಂಪಾ ಸರೋವರ, ಭೀಮರತಿ ಮೊದಲಾದಂಥ ತೀರ್ಥಕ್ಷೇತ್ರಗಳಿಗೆ ಹೋದ. ಸ್ನಾನ ತರ್ಪಣಾದಿಗಳನ್ನು ಮುಗಿಸಿ ಸ್ಕಂದ ಶೈಲಕ್ಕೆ ಹೋದ. ಅಲ್ಲಿ ಕುಮಾರಸ್ವಾಮಿಯನ್ನ ಸಂದರ್ಶನ ಮಾಡಿದ. ಮುಂದೆ ಮಹಾದೇವನ ನಿವಾಸ ಸ್ಥಾನವಾದಂಥ ಶ್ರೀಶೈಲಕ್ಕೆ ಬಂದ. ಶ್ರೀಶೈಲೆ ಮಲ್ಲಿಕಾರ್ಜುನ ಅಂತ ನೋಡ್ತೀವಿ ಅಂತ ಶ್ರೀಶೈಲಕ್ಕೆ ಬಂದ. ಬ್ರಾಹ್ಮಣರೊಡನೆ ಅಲ್ಲಿ ಬಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸಂದರ್ಶನ ಮಾಡಿ ಮುಂದೆ ಬ್ರಾಹ್ಮಣರೊಡನೆ ದ್ರವಿಡ ದೇಶದಲ್ಲಿರುವಂತಹ ವೆಂಕಟಾದ್ರಿ ಕ್ಷೇತ್ರವನ್ನ ನೋಡಿದ. ದ್ರವಿಡ ದೇಶ ಅಂದ್ರೆ ಇವೆಲ್ಲ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಇತ್ಯಾದಿಗಳೆಲ್ಲ ದ್ರವಿಡ ದೇಶ ಅಂತ ಕರೆಸ್ಕೊಳ್ಳುವಂಥವು. ಅಲ್ಲಿರುವಂತಹ ವೆಂಕಟಾದ್ರಿ ಕ್ಷೇತ್ರವನ್ನ ಸಂದರ್ಶನ ಮಾಡಿದ. ಅವಾಗ ಅದಕ್ಕೆ ವೆಂಕಟಾದ್ರಿ ಕ್ಷೇತ್ರ ಅಂತ ಹೆಸರು ಇರಲಿಲ್ಲ. ಕಲಿಯುಗಕ್ಕೆ ವೆಂಕಟಾದ್ರಿ ಕ್ಷೇತ್ರ ಅಂತ ಹೆಸರು. ಆ ಕಾಲದಲ್ಲಿ ವರಾಹ ಕ್ಷೇತ್ರ ಅಂತ ಹೆಸರಿತ್ತು. ನನ್ನ ನೆನಪಿನ ಪ್ರಕಾರ ವರಾಹ ರೂಪಿಯಾದಂಥ ಭಗವಂತ ಆ ಕ್ಷೇತ್ರದ ಅಧಿದೇವತೆ. ಹಾಗಾಗಿ ವರಾಹ ಕ್ಷೇತ್ರ ಅಂತ ಹೆಸರಿತ್ತು.
ಈ ವೆಂಕಟೇಶ ದೇವರ ಅವತಾರ ಆಗಿದ್ದು ಕೃಷ್ಣನ ಅವತಾರದ ಬಳಿಕ ಸುಮಾರು 1,500 ವರ್ಷ ಅಂತ ನನಗೆ ನೆನಪು. ಕೃಷ್ಣ ಪರಂಧಾಮಕ್ಕೆ ಹೋದ ಬಳಿಕ. ಯಾವುದು? ಇದು ವೇದವ್ಯಾಸರು ಬರೆದಿದ್ದೆ ಅಲ್ಲ, ವೇದವ್ಯಾಸರು ಬರೆದಿದ್ದೆ. ಅಂತೂ ಆ ವೆಂಕಟಾದ್ರಿ ಕ್ಷೇತ್ರ ಅಂತ ಹೆಸರು ಇರಲಿಲ್ಲ, ಬೇರೆ ವರಾಹ ಕ್ಷೇತ್ರ ಅಂತ ಹೆಸರು ಇದ್ದಿರ್ಬೇಕು. ಆ ವೆಂಕಟಾದ್ರಿ ಕ್ಷೇತ್ರದ ಮಹತ್ವದಲ್ಲಿ ಒಂದೊಂದು ಕಾಲದಲ್ಲಿ ಅದಕ್ಕೆ ಒಂದೊಂದು ಹೆಸರಿತ್ತು. ಶೇಷಾದ್ರಿ ಅಂತ ಒಂದು ಕಾಲದಲ್ಲಿ, ವರಾಹ ಕ್ಷೇತ್ರ ಅಂತ ಒಂದು ಕಾಲದಲ್ಲಿ, ವೆಂಕಟಾದ್ರಿ ಅಂತ ಮತ್ತೊಂದು ಕ್ಷೇತ್ರದ ಕಾಲದಲ್ಲಿ ಹೀಗೆಲ್ಲ ಹೆಸರಿದ್ದಿದೆ. ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಕಾಮಕೋಷ್ಣೀಪುರ ಮತ್ತು ಕಾಂಚೀಪುರ ತಮಿಳುನಾಡಿರುವಂಥ ಆ ಕ್ಷೇತ್ರಗಳನ್ನ ಆತ ಪ್ರಯಾಣ ಮಾಡಿದ. ಮುಂದೆ ಕಾವೇರಿ ತೀರಕ್ಕೆ ಪ್ರಯಾಣ ಮಾಡಿದ. ಎಲ್ಲ ನದಿಗಳಲ್ಲೂ ಶ್ರೇಷ್ಠ ಅನಿಸಿರುವಂಥ ಕಾವೇರಿ ನದಿ ಬಂದು ಕಾವೇರಿ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡ. ಆ ಮಹಾನದಿಯಲ್ಲಿ ಯಥಾವಿಧಿಯಾಗಿ ಸ್ನಾನ ತರ್ಪಣಾದಿಗಳನ್ನು ಮುಗಿಸ್ಕೊಂಡ. ಅಲ್ಲಿ ಕಾವೇರಿ ನದಿ ತೀರದಲ್ಲಿರುವಂಥ ದೇವನ ಹೆಸರೇನು ಅದು ಇಲ್ಲಿ ಬಂದಿಲ್ಲ, ಆದರೂ ಸಂದರ್ಭೋಚಿತವಾಗಿ ನೆನಪು ಮಾಡ್ಕೊಳ್ಬೇಕಷ್ಟೆ. ರಂಗನಾಥ ದೇವರ ಸನ್ನಿಧಿ ಅಲ್ಲಿದೆ. ಆ ರಂಗನಾಥನ ದರ್ಶನ ಮಾಡಿದ್ನೋ ಅಥವಾ ಅವಾಗ ಅಲ್ಲಿ ದೇವಾಲಯ ಇತ್ತು ಎಲ್ಲ ಗೊತ್ತಿಲ್ಲ, ಅಂತೂ ಅಲ್ಲಿರುವಂತಹ ಭಗವಂತನ ಪೂಜೆಯನ್ನು ಆತ ಮಾಡಿದ್ದಿರ್ಬೇಕು. ಆ ಶ್ರೀರಂಗಂ ಕ್ಷೇತ್ರ ಅಂತ ತಮಿಳುನಾಡಿನಲ್ಲಿ ಏನಿದೆ, ಅಲ್ಲಿ ಹೋಗಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಂಗನಾಥನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಹೋಗಬೇಕು. ರಂಗನೇ ದೇವರು, ಪೊಂಗಲೇ ಪ್ರಸಾದಂ ಕಂಬವೇ ಕಾವೇರಿ ಅಂತ ಅಲ್ಲಿ ಇನ್ನು ಹಾಸ್ಯಕ್ಕಾಗಿ ಹೇಳ್ತಾರೆ. ಪೊಂಗಲು ಅಲ್ಲಿ ಸಿಗುವಂಥ ಪ್ರಸಾದ, ಅದನ್ನು ತೆಗೆದುಕೊಂಡು ನೀವು ಕಾವೇರಿ ನದಿ ಕೈಗೊಳ್ಳಕ್ಕೂ ಹೋಗಬೇಕಾಗಿಲ್ಲ, ಅಲ್ಲಿರುವಂಥ ಕಂಬಕ್ಕೆ ಕೈ ಒತ್ತಿಕೊಂಡ್ರೆ ಸಾಕು ಅಂತ ಈ ಥರ ಹೇಳೋದಿದೆ. ರಂಗನೇ ದೇವರು, ಪೊಂಗಲೇ ಪ್ರಸಾದಂ ಕಂಬವೇ ಕಾವೇರಿ ಅಂತ ಹಾಸ್ಯಕ್ಕಾಗಿ ಹೇಳೋದಿದೆ ಅಷ್ಟೇ. ಮುಂದೆ ಹರಿಯ ಸಾಕ್ಷಾತ್ ಸನ್ನಿಧಾನ ಇರುವಂತಹ ಶ್ರೀರಂಗ ಅನ್ನುವಂಥ ಕ್ಷೇತ್ರಕ್ಕೆ ಬಂದ. ರಂಗನಾಥನನ್ನ ಸಂದರ್ಶನ ಮಾಡಿ ಬ್ರಾಹ್ಮಣರೊಡನೆ ವೃಷಭಾದ್ರಿಗೆ ಪ್ರಯಾಣ ಮಾಡಿದ. ಮುಂದೆ ಅಲ್ಲಿಂದ ಮುಂದೆ ದಕ್ಷಿಣ ಮಥುರಾ ಕ್ಷೇತ್ರ ಅಂತೇಳಿ, ಅವೆಲ್ಲ ಕ್ಷೇತ್ರಗಳಿಗೆ ಇವತ್ತೇನು ಹೆಸರು ನೆನಪಿಲ್ಲ, ಸೊ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ದಕ್ಷಿಣ ಮಥುರಾ ಕ್ಷೇತ್ರಕ್ಕೆ ಬಂದು ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವಂಥ ರಾಮಸೇತು ಅನ್ನುವಂಥ ಹೆಸರುಳ್ಳಂಥ ದಕ್ಷಿಣ ಸಮುದ್ರದ ತೀರಕ್ಕೆ ಹೋದ. ಅದೇನೋ ರಾಮಸೇತು ಅನ್ನುವಂಥ ಹೆಸರುಳ್ಳಂಥ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದ. ಅಲ್ಲಿ ಪರಮ ಪವಿತ್ರವಾದಂಥ ಸಮುದ್ರ ತೀರದಲ್ಲಿ ಬ್ರಾಹ್ಮಣರಿಗೆ 10,000 ಗೋವುಗಳನ್ನು ಆತ ದಾನ ಮಾಡಿದ. ಮುಂದೆ ಆ ರಾಮಸೇತುವಿನಿಂದ ಪ್ರಯಾಣ ಮಾಡಿ ಕೃತಮಾಲಾ ಮತ್ತು ತಾಮ್ರಪರ್ಣಿ ಅನ್ನುವಂಥ 2 ನದಿಗಳು, ಅವು ತಮಿಳುನಾಡಿನ ಕೇರಳದ ಭಾಗದಲ್ಲಿ ಹರಿಯುವಂಥ ನದಿಗಳು, ಅಲ್ಲಿ ಸ್ನಾನ ಮಾಡಿದ. 7 ಕುಲ ಪರ್ವತಗಳಲ್ಲಿ ಒಂದಾದಂತಹ ಮಲಯ ಪರ್ವತಕ್ಕೆ ಅಲ್ಲಿಂದ ಬಂದ. ಅಲ್ಲಿನ ಆಶ್ರಮವೊಂದರಲ್ಲಿ ಸುಖವಾಗಿ ಆಸೀನರಾದಂಥವರು ಅಗಸ್ತ್ಯ ಮಹರ್ಷಿಗಳು. ಅವರಿಗೆ ಆತ ನಮಸ್ಕಾರ ಮಾಡಿದ, ಆಶೀರ್ವಾದವನ್ನು ಸ್ವೀಕಾರ ಮಾಡಿದ. ಮುಂದೆ ದಕ್ಷಿಣ ಸಮುದ್ರದ ತೀರಕ್ಕೆ ಹೋದ. ಕನ್ಯಾಕುಮಾರಿ ಅಂತ ಹೆಸರಿನಂತಹ ದುರ್ಗಾದೇವಿಯನ್ನ ಅಲ್ಲಿ ಆತ ತನ್ನ ಹಿಂಬಾಲಕರಾದಂತಹ ಬ್ರಾಹ್ಮಣರೊಡನೆ ಸಂದರ್ಶನ ಮಾಡಿದ. ಹಿಂದೆ ಬಂದಿದ್ದೇನೆ ರಾಮೇಶ್ವರಂ, ರಾಮಸೇತು ಅಂದ್ರೆ ಇದು ಕನ್ಯಾಕುಮಾರಿ. ಬ್ರಾಹ್ಮಣರೊಡನೆ ಆ ದುರ್ಗಾದೇವಿಯನ್ನು ಸಂದರ್ಶನ ಮಾಡಿದ. ಮುಂದೆ ಅನಂತಶಯನ ಕ್ಷೇತ್ರ ಕೇರಳದಲ್ಲಿರುವಂಥದ್ದು, ಅದನ್ನು ಫಾಲ್ಗುಣ ಕ್ಷೇತ್ರ ಅಂತ ಕರೀತಾರೆ. ಅಲ್ಲಿರುವಂತಹ ಅನಂತಶಯನಕ್ಕೆ ಬಂದ. ಅನಂತ ಪದ್ಮನಾಭನ ದರ್ಶನ ಮಾಡಿಕೊಂಡು ಮುಂದೆ ಪಂಚಾಕ್ಷರ ಸರೋವರ ಅಂತ ಒಂದು ಕ್ಷೇತ್ರ, ಸರ್ವದಾ ಭಗವಂತನ ಸನ್ನಿಧಾನ ಇರುವಂತಹ ಕ್ಷೇತ್ರ ಅದು. ಅಲ್ಲಿ ಬಂದು ಸ್ನಾನ ತರ್ಪಣಾದಿಗಳನ್ನು ಮುಗಿಸಿ 10,000 ಧೇನುಗಳನ್ನ ಬ್ರಾಹ್ಮಣನಿಗೆ ದಾನ ಮಾಡಿದ. ಮುಂದೆ ಕೇರಳ ದೇಶವನ್ನ, ತ್ರಿಗರ್ತ ದೇಶವನ್ನ ದಾಟಿ ಸರ್ವದಾ ಶಂಕರನ ದಿವ್ಯ ಸಾನ್ನಿಧ್ಯ ಇದ್ದಂತ ಗೋಕರ್ಣ ಕ್ಷೇತ್ರಕ್ಕೆ ಬಂದ. ಕರ್ನಾಟಕ ಕ್ಷೇತ್ರದಲ್ಲಿ ಇರುವಂತಹ ಪ್ರದೇಶ ಅದು. ಗೋಕರ್ಣೇಶ್ವರನಾದಂಥ ಮಹಾದೇವನನ್ನ ಮತ್ತು ದ್ವೈಪಾವಿನಿ ಅಂತ ಹೆಸರುಳ್ಳಂತಹ ಅಂಬಿಕಾದೇವಿಯನ್ನ ಸಂದರ್ಶನ ಮಾಡಿದ. ಗೋಕರ್ಣ ಕ್ಷೇತ್ರಕ್ಕೆ ಹೋಗಿದ್ದೇನೆ, ಅಲ್ಲದ ದ್ವೈಪಾವಿನಿ ಹೆಸರಿನ ದುರ್ಗಾದೇವಿಯ ದೇವಾಲಯ ನಿಮಗೆ ನೋಡಿದ್ದು ನೆನಪಿಲ್ಲ, ನಿಮ್ಗೆ ಯಾರಿಗಾದ್ರು ನೋಡಿದ್ದು ನೆನಪಿದ್ರೆ ಹೇಳಿ. ಅಲ್ಲಿಂದ ಮುಂದೆ ಶೂರ್ಪಾರಕ ಕ್ಷೇತ್ರಕ್ಕೆ ಬಂದ. ಆ ಶೂರ್ಪಾರಕ ಕ್ಷೇತ್ರ ಅಂದ್ರೆ ಶೂರ್ಪಾಲಿನೋ ಏನೋ ಮಾಹಿತಿ ಇಲ್ಲ, ಕೇಳಿ ನೋಡಿದೆ ಕೆಲವರನ್ನ, ಮಾಹಿತಿ ಸಿಕ್ಕಿಲ್ಲ. ಅಲ್ಲಿಂದ ಮುಂದೆ ವಾಪಿ, ಪಯೋಷ್ಣಿ, ನಿರ್ವಿಂಧ್ಯ ಮೊದಲಾದಂತಹ ಹೆಸರಿನ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ. ದಂಡಕಾರಣ್ಯಕ್ಕೆ ಬಂದ. ದಂಡಕಾರಣ್ಯ ಅಂದ್ರೆ ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳ ನಡುವಿನ ಜಾಗ. ರಾಮಾವತಾರದಲ್ಲಿ ದಂಡಕಾರಣ್ಯದಲ್ಲಿ ಇದ್ನಲ್ಲ ರಾಮ, ಆ ಸ್ಥಳ.
ಬಲರಾಮ ಮುಂದೆ ಗೋದಾವರಿ ತೀರ, ಅಲ್ಲಿಂದ ಮುಂದೆ ದಂಡಕಾರಣ್ಯದಿಂದ ನರ್ಮದಾ ನದಿಯ ತೀರಕ್ಕೆ ಬಂದ. ದಂಡಕಾರಣ್ಯಕ್ಕೆ ಬಂದ ಅಂತಿದೆಯಲ್ಲ, ಆ ಕ್ಷೇತ್ರಗಳ ಮಹಿಮೆ ಹೇಳೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ರಾಮಾಯಣ ಅಂತ ನೆನಪು. ದಂಡಕಾರಣ್ಯಕ್ಕೆ ಹೆಸರು ಯಾಕೆ ಬಂತು? ಶುಕ್ರಾಚಾರ್ಯನ ಮಗಳು ಒಬ್ಬಳಿದ್ಲು, ಅರಜ ಅಥವಾ ವಿರಜ ಅಂತ ಅವಳೇನು ಹೆಸರು. ಅವಳ ಮೇಲೆ ಆ ಪ್ರದೇಶದ ರಾಜ ಅತಿಕ್ರಮ ಮಾಡಿದ. ಅದನ್ನು ಸಹಿಸುವಂತ ಶುಕ್ರಾಚಾರ್ಯ ಬಿಡಿಸಿದ್ರು, ನಿನ್ನ ರಾಜ್ಯವೆಲ್ಲವೂ ಕೂಡ ಧೂಳಿನ ಮಳೆಯಿಂದ ಹಾಳಾಗಿ ಹೋಗಲಿ, ನೀನು ನಿನ್ನ ಮಂತ್ರಿಗಳು ರಾಜ್ಯ ನಿನ್ನ ಸಂಪತ್ತು ಎಲ್ಲವೂ ಕೂಡ ಅಂತ ಅವ್ನಿಗೆ ಶಾಪ ಕೊಟ್ಟಿದ್ರು. ಹಾಗಾಗಿ ಆ ಬ್ರಹ್ಮ ಶಾಪಕ್ಕೆ ಗುರಿಯಾದಂತ ಇಡೀ ಸಾಮ್ರಾಜ್ಯ ಹಾಳಾಗಿ ಹೋಯ್ತು, ಅದು ಅರಣ್ಯವಾಯಿತು. ದಂಡಕ ಅಂತ ಬಹುಶಃ ರಾಜನ ಹೆಸರು ಇದ್ದಿರ್ಬೇಕು. ಇಲ್ಲ ಅದು ಈ ಮಹಾರಾಷ್ಟ್ರ ಮತ್ತು ಇಲ್ಲ ದಂಡಕಾರಣ್ಯ ಅಂದ್ರೆ ರಾಮ ವನವಾಸ ಕಾಲದಲ್ಲಿ ವಾಸ ಮಾಡಿದಂಥ ಪ್ರದೇಶ. ನೋಡಿ ನೀನಷ್ಟು ವಿಚಾರ ಮಾಡಿ ತಿಳಿಸ್ತೇನೆ. ನರ್ಮದಾ ನದಿಯ ತೀರದಲ್ಲಿ ಮಾಹಿಷ್ಮತಿ ಅಂತ ಪಟ್ಟಣ ಇದೆ. ಆ ಮಾಹಿಷ್ಮತಿ ಪಟ್ಟಣದಲ್ಲಿ ಕಾರ್ತವೀರ್ಯಾರ್ಜುನ, ಸಾಗರ ತೋಳಿನ ಕಾರ್ತವೀರ್ಯಾರ್ಜುನ ಶಾಸನ ಮಾಡಿದಂಥ ಪ್ರದೇಶ ಅದು. ಅಲ್ಲಿಂದ ಮುಂದೆ ರೇವಾ ನದಿ ಅಂತ ಇದೆ, ಅಲ್ಲಿ ಸ್ನಾನ ಮಾಡಿ ಮನುತೀರ್ಥ, ಅಲ್ಲಿಯೂ ಕೂಡ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಮತ್ತೆ ಪ್ರಭಾಸ ಕ್ಷೇತ್ರಕ್ಕೆ ಹಿಂತಿರುಗಿದೆ. ತಾನು ಎಲ್ಲಿಂದ ಹೊರಟಿದ್ದ ಆ ಪ್ರಭಾಸ ಕ್ಷೇತ್ರಕ್ಕೆ ಹಿಂತಿರುಗಿದೆ. ಕೌರವ ಪಾಂಡವರಿಗೂ ಬಲವಾದಂತಹ ಘೋರವಾದಂತಹ ಯುದ್ಧ ನಡೆಯಿತು. ಕ್ಷತ್ರಿಯ ವೀರರೆಲ್ಲರೂ ಕೂಡ ಮರಣ ಹೊಂದಿದ್ರು ಅನ್ನುವಂಥ ಸುದ್ದಿಯನ್ನು ಬ್ರಾಹ್ಮಣರ ಮೂಲಕವಾಗಿ ಆತ ತಿಳಿದುಕೊಂಡ. ತಾನು ಆ ಯುದ್ಧದಲ್ಲಿ ಭಾಗವಹಿಸಿದ್ರೆ ಏನಾಯ್ತು, ಕ್ಷತ್ರಿಯರ ಸಂಹಾರದಿಂದಾಗಿ ಭೂಭಾರ ಅಂತೂ ಕಡಿಮೆ ಆಯ್ತಲ್ಲ ಅಂತ ಭಾವಿಸಿಕೊಂಡ ಬಲರಾಮ. ಭೀಮ ದುರ್ಯೋಧನ ನಡುವೆ ಗದಾಯುದ್ಧ ನಡೆದಿದೆ ಅನ್ನುವಂಥ ಸುದ್ದಿ ಕೂಡ ಆತನಿಗೆ ತಿಳಿಲಿಕ್ಕೆ ಬಂತು. ಅಲ್ಲ ಪ್ರವಾಸ ಕ್ಷೇತ್ರದಿಂದ ನೇರವಾಗಿ ಕುರುಕ್ಷೇತ್ರಕ್ಕೆ ಬಂದ ಅವನು. ಅಲ್ಲಿ ಅವರಿಗೆ ಗದಾಯುದ್ಧ ನಡೆಯೋದಿತ್ತು. ಅದನ್ನು ಕೊನೆಯ ಪಕ್ಷ ಆ ಯುದ್ಧವನ್ನು ಅದನ್ನು ತಡೆಯಬೇಕು ಅಂತ ಅವನಿಗೆ ಹಂಬಲ ಆಯಿತು. ಬಲರಾಮನನ್ನು ಕಂಡ ಕೂಡಲೇ ಯುಧಿಷ್ಠಿರ, ನಕುಲ ಸಹದೇವರು, ಕೃಷ್ಣಾರ್ಜುನರೆಲ್ಲರೂ ಕೂಡ ಆತನಿಗೆ ನಮಸ್ಕಾರ ಮಾಡಿದ್ರು. ಬಲರಾಮ ಏನು ಹೇಳಲಿಕ್ಕೆ ಬಂದಿದ್ದಾನೆ ಅಂತ ಅವರೆಲ್ಲರೂ ಕೂಡ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಭೀಮ ದುರ್ಯೋಧನರಿಬ್ಬರು ಕೈಗಳಲ್ಲಿ ಗದೆಯನ್ನು ಹಿಡಿದುಕೊಂಡು ಪರಸ್ಪರರನ್ನು ಜಯಿಸಬೇಕು ಅಂತ ಹೇಳಿ ಅಪೇಕ್ಷೆ ಇಟ್ಕೊಂಡು ಗದಾಯುದ್ಧವನ್ನು ಪ್ರಾರಂಭ ಮಾಡಿದ್ರು. ಆಗ ಬಲರಾಮ ಆ ಭೀಮ ದುರ್ಯೋಧನಿಗೆ ಹೇಳಿದ, ಭೀಮ ದುರ್ಯೋಧನರೇ, ನೀವಿಬ್ಬರು ಮಹಾಪರಾಕ್ರಮಿಗಳಾಗಿದ್ದೀರಿ, ನಿಮ್ಮಲ್ಲಿ ಬಲ ಮತ್ತು ಪೌರುಷಗಳು ಸಮಾನವಾಗಿವೆ. ನಿಮ್ಮಲ್ಲೊಬ್ಬ ಬಲದಲ್ಲಿ ಅಧಿಕನಾಗಿದ್ದಾನೆ, ಭೀಮ ಬಲದಲ್ಲಿ ಅಧಿಕನಾಗಿದ್ದಾನೆ, ದುರ್ಯೋಧನ ಶಿಕ್ಷಣದಲ್ಲಿ ಅಧಿಕನಾಗಿದ್ದಾನೆ, ಗದಾಯುದ್ಧದಲ್ಲಿ ಆತನಿಗೆ ವಿಶೇಷವಾದ ಪಾಂಡಿತ್ಯ. ಹೀಗೆ ನಿಮ್ಮಿಬ್ಬರ ತೂಕ ಸಮಾನವಾಗುವುದರಿಂದ ನಿಮ್ಮಲ್ಲಿ ಜಯಾಪಜಯಗಳ ನಿರ್ಣಯ ಅಸಾಧ್ಯವಾದದ್ದು. ಹಾಗಾಗಿ ನಿಮ್ಮ ದ್ವಂದ್ವ ಯುದ್ಧ ಯಾವ ಫಲವನ್ನು ಕೊಡೋದಿಲ್ಲ, ನಿಷ್ಫಲವಾದಂತಹ ಈ ದ್ವಂದ್ವ ಯುದ್ಧವನ್ನು ನಿಲ್ಲಿಸಿಬಿಡಿ ಅಂದ ಬಲರಾಮ. ಬದ್ಧ ವೈರಿಗಳಾಗಿದ್ದ ಅವರಿಬ್ರು ಬಲರಾಮನ ಮಾತನ್ನ ಒಪ್ಪಲಿಲ್ಲ. ಹಿಂದೆ ಪರಸ್ಪರವಾಗಿ ಆಡಿಕೊಂಡಂತಹ ಕೆಟ್ಟ ಮಾತುಗಳನ್ನ, ಪರಸ್ಪರ ಮಾಡಿದಂತಹ ಅಪಕಾರಗಳನ್ನೆಲ್ಲ ನೆನಪು ಮಾಡಿಕೊಂಡ್ರು. ಯುದ್ಧವನ್ನು ಮುಂದುವರಿಸಿದ್ರು ಅವರು. ಲಲಾಟ ಲಿಖಿತ ರೇಖಾ ಪರಿಮಾಷ್ಟು ನಶಕ್ಯತೆ, ಹಣೆ ಬರಹವನ್ನು ಯಾರೂ ತಿದ್ದಲಾರದು ಅಂತ ಭಾವಿಸಿದ ಬಲರಾಮ. ತಿದ್ದಿಸಿ ದ್ವಾರಕಾ ನಗರಕ್ಕೆ ಅಲ್ಲಿಂದ ಪ್ರಯಾಣ ಮಾಡಿಬಿಟ್ಟ. ತೀರ್ಥಯಾತ್ರೆಯನ್ನು ಮುಗಿಸಿ ಬಂದಂತಹ ಬಲರಾಮನನ್ನ ಉಗ್ರಸೇನ ಮೊದಲಾದವರು, ಜ್ಞಾತಿ ಬಾಂಧವರು ಪ್ರೀತ್ಯಾದಿಗಳಿಂದ ಸ್ವಾಗತ ಮಾಡಿದರು. ಸ್ವಲ್ಪ ಕಾಲ ಬಂಧುಗಳನ್ನು ಸುಖವಾಗಿದ್ದಂಥ ಬಲರಾಮ ಮುಂದೆ ಮತ್ತೆ ನೈಮಿಷಾರಣ್ಯಕ್ಕೆ ಹೊರಟು ಹೋದ. ಯುದ್ಧ ಮೊದಲಾದ ಸಮಸ್ತ ವ್ಯವಹಾರಗಳನ್ನು ಪರಿತ್ಯಾಗ ಮಾಡಿದಂಥ ಆ ಬಲರಾಮನನ್ನ ನೈಮಿಷಾರಣ್ಯದ ನಿವಾಸಿಗಳು ಸ್ವಾಗತಿಸಿದರು ಮತ್ತು ಅವನ ಕಡೆಯಿಂದ ವಿವಿಧವಾದಂತಹ ಯಜ್ಞಗಳನ್ನು ಮಾಡಿಸಿದರು. ಅದೇ ನೈಮಿಷಾರಣ್ಯದಲ್ಲಿದ್ದು ಋಷಿಮುನಿಗಳಿಗೆ ವಿಶುದ್ಧವಾದಂತಹ ತತ್ವಜ್ಞಾನವನ್ನ ಆ ಬಲರಾಮ ಉಪದೇಶ ಮಾಡಿದ. ಅವರು ತತ್ವಜ್ಞಾನವನ್ನ ಆತನ ಮೂಲಕ ಪಡೆದುಕೊಂಡ್ರು. ಮುಂದೆ ತನ್ನ ಪತ್ನಿಯಾದಂತಹ ರೇವತಿ ದೇವಿಯ ಜೊತೆಗೂಡಿ ಯಜ್ಞ ಮಾಡಿದ ಬಳಿಕ ಮಾಡಬೇಕಾದಂತಹ ಅವಭೃತ ಸ್ನಾನವನ್ನ ಮಾಡಿದ. ತಾನೇ ಯಜ್ಞದ ಯಜಮಾನನೂ ಆಗಿದ್ದ, ತತ್ವೋಪದೇಶವನ್ನು ಕೂಡ ತಾನೇ ಮಾಡಿದ್ದ ಆ ಋಷಿಗಳಿಗೆ. ಅವಭೃತ ಸ್ನಾನವನ್ನು ಮಾಡಿ ಹೊಸ ವಸ್ತ್ರಗಳನ್ನ, ಮಾಲ್ಯಗಳನ್ನ, ಆಭರಣ ಇತ್ಯಾದಿಗಳನ್ನ ಧರಿಸಿದ. ಪರೀಕ್ಷಿತ್ ರಾಜನೇ ಬಲಶಾಲಿಯಾದಂತಹ ಅನಂತನಾದಂತಹ ಆ ಬಲರಾಮನ ಇಂಥ ಅನೇಕ ಮಹಿಮೆಗಳಿವೆ. ಆ ಬಲರಾಮನ ಮಹಿಮೆಗಳನ್ನ ಸಾಯಂಕಾಲ ಮತ್ತು ಪ್ರಾತಃ ಕಾಲದಲ್ಲಿ ಯಾರು ಸ್ಮರಣೆ ಮಾಡ್ತಾರೋ ಆತ ಬಲರಾಮನಿಗೆ ಮತ್ತು ವಿಷ್ಣುವಿಗೆ ಪರಮಪ್ರಿಯನಾಗ್ತಾನೆ. ಬಲರಾಮನ ಸ್ಮರಣೆಯಿಂದ ವಿಷ್ಣುವು ಕೂಡ ಪರಮಪ್ರೀತನಾಗ್ತಾನೆ. ಅಲ್ಲಿಗೆ ದಶಮಸ್ಕಂದದ 79ನೇ ಅಧ್ಯಾಯ ಮುಕ್ತಾಯ ಆಗಿದೆ.